ಇಟಲಿಲಿ ಮಹಾ ದುರಂತ ನಡೆದು ಹೋಗಿದೆ. ವಲಸಿಗರನ್ನ ಹೊತ್ತೊಯ್ತಾ ಇದ್ದಂತ ಹಡಗು ಬಂಡೆಗೆ ಡಿಕ್ಕಿ ಹೊಡೆದು 43 ಜನ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಇಟಲಿಯಲ್ಲಿ ವಲಸಿಗರ ಬೋಟ್ ದುರಂತ. ಪಾಕಿಸ್ತಾನ, ಇರಾನ್ ವಲಸಿಗರಿದ್ದ ದೋಣಿ ಮುಳುಗಡೆ. ಬೋಟ್ ಬಂಡೆಗೆ ಡಿಕ್ಕಿ 43 ವಲಸಿಗರು ನೀರು ಪಾಲು. ಮುಳುಗು ತಜ್ಞರು, ಪೊಲೀಸರಿಂದ 80 ಜನರ ರಕ್ಷಣೆ. ಬೋಟ್ ಓವರ್ಲೋಡ್ನಿಂದ ಸಂಭವಿಸಿದ ದುರಂತ. ಭಾನುವಾರ ದಕ್ಷಿಣ ಇಟಲಿಯ ಕರಾವಳಿಯಲ್ಲಿ ಬೋಟ್ ದುರಂತ ಸಂಭವಿಸಿದೆ. ಪಾಕಿಸ್ತಾನ, ಇರಾನ್ ಸೇರಿದಂತೆ ಕೆಲವು ದೇಶಗಳಿಂದ ಇಟಲಿಯತ್ತ ಹೊರಟಿದ್ದ ವಲಸಿಗರಿದ್ದ ಬೋಟ್ ಮುಳುಗಡೆಯಾಗಿದೆ. ದುರಂತಕ್ಕೀಡಾದ ಬೋಟ್ನಲ್ಲಿ 120 ಮಂದಿ ಪ್ರಯಾಣಿಕರಿದ್ದರು ಎನ್ನಲಾಗ್ತಿದೆ. ಈ ಪೈಕಿ 43 ಜನ ವಲಸಿಗರು ಸಾವನ್ನಪ್ಪಿದ್ದಾರೆ. 80 ಜನರನ್ನು ರಕ್ಷಣೆ ಮಾಡಲಾಗಿದೆ. ದೋಣಿ ದುರಂತಕ್ಕೆ ಬೋಟ್ ಓವರ್ಲೋಡ್ ಆಗಿದ್ದೇ ಕಾರಣ ಎನ್ನಲಾಗ್ತಿದೆ. ದೋಣಿಯಲ್ಲಿ ಕೆಪಾಸಿಟಿಗಿಂತ ಹೆಚ್ಚಿನ ಜನರನ್ನು ತುಂಬಲಾಗಿತ್ತು. ಇದರಿಂದ ಬೋಟ್ ನಿಯಂತ್ರಣ ತಪ್ಪಿದೆ. ಅಲ್ಲದೆ ಇಟಲಿಯ ಕ್ಯಾಲಬ್ರಿಯಾ ಪೂರ್ವ ತೀರದಲ್ಲಿ ಬಂಡೆಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ದೋಣಿ ಪೀಸ್ ಆಗಿದೆ. ಸ್ಥಳೀಯರ ಪ್ರಕಾರ 80 ಜನ ಈಜಿ ದಡ ಸೇರಿದ್ದಾರೆ ಎಂದು ಹೇಳಲಾಗ್ತಿದೆ. ಆದರೆ ಸಾವು ಮತ್ತು ಬದುಕಿದವರ ಸಂಖ್ಯೆ ತುಲನೆಗೆ ರಕ್ಷಣಾ ಇಲಾಖೆ ಇನ್ನೂ ಹರಸಾಹಸ ಪಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ವೆಲ್ಕಮ್ ಮಾಡಲಿಕ್ಕೆ ಶಿವಮೊಗ್ಗದ ವಿಶೇಷ ವ್ಯಕ್ತಿಯೊಬ್ಬರು ರೆಡಿಯಾಗಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವ್ಯಕ್ತಿಯೊಬ್ಬರು ಮೋದಿಗೆ ಹೂಗುಚ್ಛವನ್ನ ನೀಡಲಿಕ್ಕೆ ರೆಡಿಯಾಗಿದ್ದಾರೆ. ವಿಶ್ವ ನಾಯಕ ಎಂದೇ ಖ್ಯಾತಿ ಹೊಂದಿದ ಪ್ರಧಾನಿ ಮೋದಿ ಅವರಿಗೆ ವೆಲ್ಕಮ್ ಮಾಡಲು ಅವಕಾಶ ಶಿವಮೊಗ್ಗದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಿಕ್ಕಿದೆ. ಅವರೇ ಸುರೇಶ್ ಹಾಗೂ ಮೈಥಿಲಿ ದಂಪತಿಗಳಿಗೆ. ಅಡಿಕೆ ಹಾಳೆಯಿಂದ ಇವರು ತಯಾರಿಸಿರೋ ತಟ್ಟೆ, ಟ್ರೇ, ಚಪ್ಪಲಿಯ ಪ್ರಾಡಕ್ಟ್ಗಳು ದೇಶ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಬೇಡಿಕೆ ಹೊಂದಿದೆ. ಈ ದಂಪತಿಯ ಸಾಧನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಒನ್ಸ್ ಅಗೇನ್ ಇದನ್ನು ಸರ್ಪ್ರೈಸ್. ನಮಗೆ ಮನ್ ಕಿ ಬಾತ್ ಅಲ್ಲಿ ಇದು ಹೇಳಿದಂಗೆ ಇದನ್ನು ನನಗೆ ಸರ್ಪ್ರೈಸ್. ಮೋದಿಜಿ ಅವರನ್ನ ಹತ್ತಿರದಿಂದ ನೋಡುವಂತ ಒಂದು ಸುವರ್ಣ ಅವಕಾಶ ಸಿಗ್ತಾ ಇದೆಯಲ್ಲ, ಅದು ನಿಜವಾಗ್ಲೂ ತುಂಬಾನೇ ಖುಷಿ ಕೊಡುವಂಥ ವಿಷಯ. ಒಂದು 15ರಿಂದ 20 ಥರದ ವೆರೈಟಿ ಇದೆ. ಅದಲ್ಲದೆ ನಮ್ಮ ಚಪ್ಪಲ್ಗಳಿದಾವೆ ಅಡಿಕೆ ಹಾಳಿಂದ ಮಾಡಿದ್ದು, ಆಮೇಲೆ ಬ್ಯಾಗ್ಗಳಿದಾವೆ, ಶ್ಯಾಂಡಿಲರ್ಸ್ ಇದಾವೆ, ಕಾರ್ನರ್ ಸ್ಟ್ಯಾಂಡ್ ಲೈಟ್ಗಳಿದಾವೆ, ಬುಕ್ಗಳಿದಾವೆ. ಒಟ್ಟು ಟೋಟಲ್ ಒಂದು 10-15 ಪ್ರಾಡಕ್ಟ್ ನನ್ನ ಹತ್ರ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಮೀಟ್ ಮಾಡ್ತಾ ಇದ್ದಾರೆ, ನಾವು ಮೀಟ್ ಮಾಡ್ತಾ ಇದ್ದೀವಿ ಪ್ರಧಾನಮಂತ್ರಿ ಅವ್ರನ್ನ. ಕೇಳಿ ತುಂಬಾ ಖುಷಿ ಆಯಿತು. ಶಿವಮೊಗ್ಗದ ವಿನೋಬ ನಗರದ ವಾಸಿಯಾಗಿರುವ ಸುರೇಶ್ ಭಟ್ ದಂಪತಿ ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು, ವಿತರಕರು ಮತ್ತು ಬ್ಯಾಂಡ್ ಮಾರಾಟಗಾರರೊಂದಿಗೆ ವ್ಯವಹಾರ ಮಾಡ್ತಿದ್ದಾರೆ. ಅದೇನೇ ಇರಲಿ, ಮೋದಿ ಅವರನ್ನ ಮೀಟ್ ಮಾಡೋ ಅವಕಾಶ, ಅದೃಷ್ಟ ಇವರಿಗೆ ಸಿಕ್ಕಿದ್ದು ನಿಜಕ್ಕೂ ಅವಿಸ್ಮರಣೀಯ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.